ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಪಲ್ಯ, ಹೆಲ್ದಿ ಪಲ್ಯ, ಹರುವೆ ಸೊಪ್ಪಿನಿಂದ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ನೀವು ಚಪಾತಿ, ದೋಸೆ ಯಾವುದಕ್ಕೂ ಕೂಡ ಹಾಕೊಂಡು ತಿನ್ಬೋದು, ನಂಚ್ಕೊಳ್ಬೋದು. ಹಾಗೆ ಊಟದಲ್ಲಿ ಸೈಡ್ ಡಿಶ್ ಆಗಿ ತಗೊಳ್ಬೋದು, ರಸಮ್ ಜೊತೆ, ಅನ್ನದ ಜೊತೆ. ತುಂಬ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಸಪೋರ್ಟ್ ಆಗ್ತದೆ. ಹೆಲ್ಪ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಕಟ್ಟು ಹರಿವೆ ಸೊಪ್ಪು ತಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ನೋಡ್ಕೊಳ್ಬೇಕಾಗ್ತದೆ, ಹುಳ ಇರ್ತದೆ ಒಮ್ಮೊಮ್ಮೆ. ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು. ಚೆನ್ನಾಗಿ ಆರಿಸಿ ತೊಳೆದು 1-2-3 ಸರಿ ತೊಳೆದು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ಇಡಬೇಕಾಗ್ತದೆ ಫ್ರೆಂಡ್ಸ್. ಎಲ್ಲಾದರೂ ಹುಳ ಏನಾದರೂ ಇದ್ದರೆ ಹೋಗ್ತದೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಈಗ ಹಚ್ಕೊಳ್ಬೇಕಾಗ್ತದೆ, ಚಿಕ್ಕದಾಗಿ ಹಚ್ಕೊಳ್ಬೇಕಾಗ್ತದೆ. ಹಚ್ಕೊಳ್ಳೋಣ ನೋಡಿ. ಸ್ವಲ್ಪನೇ ತಗೊಂಡು ಹಚ್ಕೊಳ್ಳೋಣ. ಆದಷ್ಟು ಚಿಕ್ಕದಾಗಿ ಹಚ್ಚೋಣ. ಪಲ್ಯಕ್ಕೆ ಚಿಕ್ಕದಾಗಿ ಹಚ್ಕೊಂಡ್ರೆ ಚೆನ್ನಾಗಿರ್ತದೆ. ಬೇಯಿಸುವಾಗ ಕರಗ್ತದೆ, ಏನು ತೊಂದರೆ ಇಲ್ಲ. ಆದರೂ ನಾವು ಆದಷ್ಟು ಚಿಕ್ಕದಾಗಿ ಹಚ್ಕೊಂಡ್ರೆ ಒಳ್ಳೆಯದು. ತುಂಬ ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಷ್ಟೇ ಕಿತ್ಕೊಂಡು ಬಂದ ಹಾಗೆ ಇದೆ ಗಿಡದಿಂದ, ಗದ್ದೆಯಿಂದ. ಹೀಗೆ ನಾನು ಎಲ್ಲವನ್ನು ಹಚ್ಕೊಳ್ತೇನೆ ಫ್ರೆಂಡ್ಸ್. ನಾನೆಲ್ಲ ಹಚ್ಚಿಟ್ಕೊಂಡಿದ್ದೇನೆ ಹರಿವೆ ಸೊಪ್ಪನ್ನು. ಈಗ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡೋಣ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಉರಿಯನ್ನು. ಹಾಗೆ 1-2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆ ಜೀರಿಗೆ ಹಾಕ್ಕೊಳ್ಳೋಣ, ಒಂದು ಅರ್ಧ ಟೀ ಸ್ಪೂನ್. ಸಾಸಿವೆ ಸಿಡಿತಿದೆ ಫ್ರೆಂಡ್ಸ್. ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಹಾಗೆ ಕರಿಬೇವು, ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಆ್ಯಡ್ ಮಾಡೋಣ. ಚೆನ್ನಾಗಿ ಒಟ್ಟಿಗೆ ಫ್ರೈ ಮಾಡೋಣ. ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರ್ತದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ. ಅದು ಇಷ್ಟೇ ಹಾಕಬೇಕಂತ ಏನಿಲ್ಲ, ನಾವು ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಈಗ ಫ್ರೆಂಡ್ಸ್ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಹಾಗೆ 6 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಆಗಿದೆ. ಇದು ಗೋಲ್ಡನ್ ಬ್ರೌನ್ ಆಗಬೇಕು, ಆ ಥರ ಏನಿಲ್ಲ, ಇಷ್ಟಾದರೆ ಸಾಕು. ಈಗ ನಾನು ಒಂದು ಟೊಮೆಟೊ ತಗೊಂಡಿದ್ದೇನೆ, ಹಚ್ಚಿ ಹಾಕೊಳ್ಳೋಣ. ಟೊಮೆಟೊ ಸ್ವಲ್ಪ ಬೇಯಲಿ ನೋಡಿ ಫ್ರೆಂಡ್ಸ್. ಈಗ ಟೊಮೆಟೊ ಕುಕ್ ಆಗಿದೆ ನೋಡಿ. ಇದು ಕೂಡ ಬೆಂದಿದೆ. ಈಗ ನಮ್ಮ ಹರಿವೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹಲ್ದಿ ಪೌಡರ್ ಹಾಕ್ಕೊಳ್ತೇನೆ, ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತೇನೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಹರಿವೆ ಸೊಪ್ಪು ಹಾಕೊಳ್ಳೋಣ. ಇದು ನೋಡಲಿಕ್ಕೆ ತುಂಬ ಕಾಣ್ತದೆ ಫ್ರೆಂಡ್ಸ್. ಸ್ವಲ್ಪ ಬೆಂದ ಕೂಡಲೇ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಬಿಸಿ ತಾಗಿದ್ರೆ ಸಾಕು, ಎಲ್ಲ ಕರಗಿ ಹೋಗ್ತದೆ.
ನೋಡಲಿಕ್ಕೆ ಮಾತ್ರ ಹೀಗಿದೆ. ಹೀಗೆ ಇರಲಿ ಫ್ರೆಂಡ್ಸ್. ಸ್ವಲ್ಪ ಡೌನ್ ಆದಮೇಲೆ ಮತ್ತೆ ಒಟ್ಟಿಗೆ ಮುಚ್ಚೋಣ, ಎಲ್ಲ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ, ಉಪ್ಪು ಸೇರಿಸ್ತೇನೆ. ಫೈವ್ ಮಿನಿಟ್ಸ್ ಕುಕ್ ಆಗಲಿ, ಆಮೇಲೆ ನೋಡೋಣ ಫ್ರೆಂಡ್ಸ್. ಈಗ 5 ಮಿನಿಟ್ಸ್ ಆಗಿದೆ, ಒಮ್ಮೆ ಚೆಕ್ ಮಾಡೋಣ. ನೋಡಿ, ತುಂಬ ಸಾಫ್ಟ್ ಆಗ್ತಾ ಬಂದಿದೆ ನೋಡಿ. ನೋಡಿ, ಕೆಳಗಿಂದೆಲ್ಲ ಬೆಂದಿದೆ, ಕುಕ್ ಆಗ್ತಾ ಬಂದಿದೆ. ಈಗ ಕ್ವಾಂಟಿಟಿ ಕಡಿಮೆ ಆಗಿದೆ ನೋಡಿ. ಈಗ ಫ್ರೆಂಡ್ಸ್ ಒಂದು 2-3 ಸ್ಪೂನ್ ಆಗುವಷ್ಟು ವಾಟರ್ ಆ್ಯಡ್ ಮಾಡ್ತೇನೆ. ಯಾಕೆಂದರೆ ಒಂದೊಂದು ಸರಿ ಒಂದೊಂದು ಸೊಪ್ಪು ಏನಾಗ್ತದೆ ಅಂದರೆ, ಈ ದಂಟಿರ್ತದೆ, ಬೆಳೆದಿರ್ತದೆ, ಅದು ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗ್ತದೆ. ಎಳೆದಿದ್ದರೆ ಎಳೆದಿದ್ದರೆ ಬೇಗ ಬೇಯ್ತದೆ. ಇಂಥದ್ದಿದ್ರೆ ಸ್ವಲ್ಪ ನೋಡಿ, ಇದು ಸ್ವಲ್ಪ ಬೆಳೆದಿದೆ, ಹಾಗಾಗಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕಾಗ್ತದೆ. ಹಾಗೆ ಇನ್ನೊಂದು 7 ಮಿನಿಟ್ಸ್ ಕುಕ್ ಆಗಲಿ. ಮಧ್ಯೆ ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್, ಯಾಕೆಂದರೆ ಮೇಲೆ ಕೆಳಗೆ ಮಗ್ಚಬೇಕಾಗ್ತದೆ ಸ್ಪೂನ್ ಹಾಕಿ. ಒಂದು 7 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ಈಗ ಒಮ್ಮೆ ಚೆಕ್ ಮಾಡೋಣ. ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ, ಸೊಪ್ಪಲ್ಲಿ ಕೂಡ ನೀರಿದೆ. ಹಾಗೆ ನಾನೊಂದು 1/4 ಗ್ಲಾಸ್ ನೀರು ಸೇರಿಸಿದ್ದೇನೆ, ಹಾಗಾಗಿ ನೀರು ಬಿಟ್ಕೊಂಡಿದೆ. ಸ್ವಲ್ಪ ಇದು ತುಂಬ ಡ್ರೈ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಹೀಗೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿ ತಿನ್ನಲಿಕ್ಕೆ ಪಲ್ಯ. ಹಾಗೆ ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೇನೆ. ಇಲ್ಲಿ ನೋಡಿ, ಇಷ್ಟು ತಗೊಂಡಿದ್ದೇನೆ. ಇದನ್ನು ಆ್ಯಡ್ ಮಾಡೋಣ. ಹಾಗೆ ಒಂದು ಸರಿ ಉಪ್ಪು ಚೆಕ್ ಮಾಡಿ, ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು. ಇದು ತುಂಬ ಡ್ರೈ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಹೀಗೆ ಇರಲಿ, ಒಂದು ಸ್ವಲ್ಪ ಹೀಗೆ ನೀರಾಗೇ ಇರಲಿ, ಚೆನ್ನಾಗಿರ್ತದೆ ಪಲ್ಯ, ಹರಿವೆ ಪಲ್ಯ. ನೋಡಿ, ಈಗ ಎಲ್ಲ ಬೆಂದಿದೆ. ನೋಡಿ ನೋಡಿ ಬೆಂದಿದೆ. ಹತ್ತರಿಂದ 12 ನಿಮಿಷ ಬೇಕಾಗ್ತದೆ ಫ್ರೆಂಡ್ಸ್ ಇದು ಬೇಯಲಿಕ್ಕೆ. ಇದು ಹೇಳಲಿಕ್ಕೆ ಆಗೋದಿಲ್ಲ, ಒಂದೊಂದು ಸರಿ ಒಂದೊಂದು ದಂಟು ದಪ್ಪ ಇರ್ತದೆ, ಮತ್ತು ಒಂದೊಂದು ಸರಿ ಒಂದು ಸ್ವಲ್ಪ ಬಲ್ತಿರ್ತದೆ. ಹಾಗಾಗಿ ಇಂಥ ಟೈಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅದನ್ನ ಮುಟ್ಟಿ ನೋಡಿದರೆ ಸ್ವಲ್ಪ ಸಾಫ್ಟ್ ಆಗ್ತದಲ್ವಾ, ಹಾಗೆ ಆಯ್ತು ಅಂತ ಹೇಳಿ. ಓಕೆ, ಇನ್ನೊಂದು 2 ಮಿನಿಟ್ಸ್ ಕುಕ್ ಆಗಲಿ. 2 ಮಿನಿಟ್ಸ್ ಆದರೆ ಆಯಿತು. ಓಕೆ ಫ್ರೆಂಡ್ಸ್, ನಮ್ಮ ಪಲ್ಯ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ, ತುಂಬ ಹೆಲ್ದಿ ಕೂಡ, ತುಂಬ ಆರೋಗ್ಯಕ್ಕೆ ಉತ್ತಮ. ಈ ಒಂದು ಸೊಪ್ಪುಗಳೆಲ್ಲ, ಈ ಹರಿವೆ ಸೊಪ್ಪೆಲ್ಲ ನಿಮಗೆ ಸಿಕ್ಕಿದರೆ ನೀವು ಮಾಡಿ. ಆದರೆ ಫ್ರೆಂಡ್ಸ್, ನಮಗೆ ಇಲ್ಲಿ ಗ್ರೀನ್ ಸಿಗೋದಿಲ್ಲ, ರೆಡ್ ಕಲರೇ ಸಿಗೋದು ಜಾಸ್ತಿ ನಮ್ಮ ಉಡುಪಿ ಕಡೆ. ಹಾಗಾಗಿ ರೆಡ್ ಕಲರಲ್ಲೇ ಮಾಡ್ತಿದ್ದೇನೆ. ಇದು ಕೂಡ ಒಳ್ಳೆಯದೇ, ಕೆಂಪು ಕಲರ್ ಹರಿವೆ. ಆದರೆ ಗ್ರೀನ್ ಇನ್ನೂ ಒಳ್ಳೆಯದಂತೆ, ಹೆಲ್ದಿ ಅಂತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಗ್ಯಾಸ್ ಆಫ್ ಮಾಡ್ತೇನೆ. ಹಾಗೆ ನೀವು ಮನೆಯಲ್ಲಿ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ನಮ್ಮ ಪಲ್ಯ ಅಂತ. ಸರ್ವ್ ಮಾಡೋಣ ಫ್ರೆಂಡ್ಸ್.